ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋ ವಿವಾದ. ಈ ರಸ್ತೆಗೆ ಮೊದಲಿಂದಲೂ ಪ್ರಿನ್ಸೆಸ್ ರಸ್ತೆ ಹೆಸರಿದೆ. ಮನೆ ಮುಂದಿನ ಗೇಟ್ ನಾಮಫಲಕದಲ್ಲಿ ಈ ಸತ್ಯ ಬಯಲಾಗಿದೆ. ಯಾದವಗಿರಿ ಬಳಿಯ ಮನೆಯೊಂದರ ಮುಂದಿರುವಂತ ಫಲಕ. ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋ ವಿಚಾರ ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಮೊದಲಿಂದಲೂ ಈ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅನ್ನೋ ಹೆಸರಿದೆ. ಮನೆ ಮುಂದಿನ ಗೇಟ್ನ ನಾಮಫಲಕದಲ್ಲಿ ಈ ಸತ್ಯ ಬಯಲಾಗಿದೆ. ಪ್ರಿನ್ಸೆಸ್ ರಸ್ತೆ ಅಂತಲೇ ಮನೆ ಮುಂದಿನ ಫಲಕದಲ್ಲಿ ನಮೂದಾಗಿದೆ. ವಿವಾದಕ್ಕೂ ಮೊದಲಿನಿಂದಲೂ ಪ್ರಿನ್ಸೆಸ್ ರಸ್ತೆ ಹೆಸರಿದೆ. ಆ ರಸ್ತೆಗೆ ಆಧಾರ್ ಕಾರ್ಡ್, ಬ್ಯಾಂಕ್ ದಾಖಲೆಗಳಲ್ಲೂ ಇದೆ ಪ್ರಿನ್ಸೆಸ್ ಹೆಸರು. ಹಿಂದಿನಿಂದಲೇ ಪ್ರಿನ್ಸೆಸ್ ಹೆಸರಿರೋದಕ್ಕೆ ಈಗ ಸಾಕ್ಷ್ಯ ಸಿಕ್ಕಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದೆ ಪ್ರಿನ್ಸೆಸ್ ರೋಡ್ ಅಂತ ಆಧಾರ್ ಕಾರ್ಡ್ನ ಅಡ್ರೆಸ್ನಲ್ಲಿ ನಮೂದಾಗಿರೋದು. ಅಲ್ಲೊಂದು ಮನೆ ಇದೆ, ಯಾದವಗಿರಿ ಬಳಿಯ ಮನೆ. ಆ ಮನೆಯೊಂದರ ಫಲಕ ಏನಿದೆ, ಮನೆ ಮುಂದೆ ಇರುವಂತಹ ಫಲಕ, ಅದರಲ್ಲೂ ಸಹ ಪ್ರಿನ್ಸೆಸ್ ರಸ್ತೆ ಅಂತಲೇ ನಮೂದಾಗಿದೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅನ್ನುವಂಥ ಹೆಸರನ್ನ ಇಡಬೇಕು ಅಂತೇಳಿ ಮೈಸೂರು ಮಹಾನಗರ ಪಾಲಿಕೆ ತೀರ್ಮಾನವನ್ನು ಮಾಡಿದೆ. ಆದರೆ ಈ ತೀರ್ಮಾನಕ್ಕೆ ಸಾಕಷ್ಟು ಜನರಿಂದ ವಿರೋಧ ಇರತಕ್ಕಂಥದ್ದು. ಸ್ವತಃ ಸಂಸದರಾಗಿರ್ತಕ್ಕಂಥ ಯದುವೀರ್ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ರಸ್ತೆಯನ್ನು 1921ಕ್ಕೆ ಮುಂಚಿತವಾಗಿಯೇ ಕೂಡ ಪ್ರಿನ್ಸೆಸ್ ರಸ್ತೆ ಅಂತೇಳಿ ನಾಮಕರಣ ಮಾಡಲಾಗಿತ್ತು ಅಂತೇಳಿ. ಆದರೆ ಪಾಲಿಕೆ ಅಧಿಕಾರಿಗಳು ಕೂಡ ಈಗ ಸದ್ಯಕ್ಕೆ ಆ ರೀತಿಯಾದ ಯಾವುದೇ ದಾಖಲಾತಿಗಳು ಇಲ್ಲ ಅನ್ನೋ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಹಲವು ಸದಸ್ಯರುಗಳು ಕೂಡ ಈ ಒಂದು ರಸ್ತೆಯನ್ನು ಕೆಆರ್ಎಸ್ ರಸ್ತೆ ಅಂತ ಕರೀತಾ ಇದ್ವಿ, ಆದರೆ ಯಾವುದೇ ರೀತಿಯಾದಂಥ ಪ್ರಿನ್ಸೆಸ್ ರಸ್ತೆ ಅನ್ನೋದಕ್ಕೆ ದಾಖಲೆ ಇಲ್ಲ ಅಂತೇಳಿ. ಆದರೆ ಇದೆಲ್ಲದರ ನಡುವೆ ಖಾಸಗಿ ವ್ಯಕ್ತಿಗಳ ಮನೆಯ ಗೇಟ್ನ ಮುಂಭಾಗದಲ್ಲಿ ಕೂಡ ಈಗ ಪ್ರಿನ್ಸೆಸ್ ರಸ್ತೆ ಅಂತ ಕರೆಯುವಂತಹ ಬೋರ್ಡ್ಗಳು ಇರುವಂಥದ್ದು ಈಗ ನಾವಿಲ್ಲಿ ಕಾಣಸಿಗ್ಬೋದು. ಈಗೇನು ಯಾದಗಿರಿಯಲ್ಲಿ ಇರ್ತಕ್ಕಂತಹ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಈ ಒಂದು ಮನೆ ಏನಿದೆ, ಈ ಮನೆ ಮುಂಭಾಗದಲ್ಲಿ ಇರ್ತಕ್ಕಂತಹ ನಾಮಫಲಕ ಏನಿದೆ, ಗೇಟ್ನಲ್ಲಿ ಇರ್ತಕ್ಕಂಥ ನಾಮಫಲಕ, ಅದಕ್ಕೆ ಪ್ರಿನ್ಸೆಸ್ ರಸ್ತೆ ಅನ್ನುವಂಥ ಹೆಸರು ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಕೇವಲ ಅದಷ್ಟೇ ಅಲ್ಲ, ಈ ಮನೆಗೆ ಬರುವಂಥ ಪೋಸ್ಟಲ್ ಅಡ್ರೆಸ್ ಕೂಡ ಅದು ಪ್ರಿನ್ಸೆಸ್ ರಸ್ತೆ ಅಂತಲೇ ಕೂಡ ಇರುತ್ತೆ. ಅದೇ ರೀತಿಯಾಗಿ ಈ ಮನೆಯಲ್ಲಿ ಇರ್ತಕ್ಕಂಥ ಆಧಾರ್ ಕಾರ್ಡ್ಗಳಿರ್ಬೋದು ಮತ್ತು ಇತರ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಿರ್ಬೋದು, ಅವೆಲ್ಲವೂ ಕೂಡ ಪ್ರಿನ್ಸೆಸ್ ರಸ್ತೆ ಅನ್ನುವಂಥ ಒಂದು ಅಡ್ರೆಸ್ಸನ್ನು ತೋರಿಸುವಂಥದ್ದೇ ಆಗಿರುವಂಥದ್ದು. ಬನ್ನಿ, ಈಗ ಮನೆಯ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮನೆಯವರು ಮೇಡಮ್, ಈಗ ಈ ಒಂದು ನಿಮ್ಮ ಮನೆ ಅಡ್ರೆಸ್ಸನ್ನು ಹೇಳಿ ಮೇಡಮ್, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ನೇಹಾ ಗುಪ್ತಾ. ನಮ್ಮ ಮನೆ ಅಡ್ರೆಸ್ 2627/1 ಪ್ರಿನ್ಸೆಸ್ ರೋಡ್, ಯಾದವಗಿರಿ. ಓಕೆ, ಇಲ್ಲಿ ಪ್ರಿನ್ಸೆಸ್ ರೋಡ್ ಅನ್ನುವಂಥದ್ದು ಈಗ ಈ ಒಂದು ಜಾಗಕ್ಕೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಬೇಕು ಅಂತೇಳಿ ತುಂಬ ಜನ ಓಡಾಡ್ತಾ ಇದ್ದಾರೆ. ಪ್ರಿನ್ಸೆಸ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಿಗ್ತಾ ಇರುವಂತ ಟ್ವಿಸ್ಟ್ ಇದು. ಸಚಿವ ಪ್ರಿಯಾಂಕ್ ಖರ್ಗೆಯಿಂದ ಆಡಿಯೋ ರಿಲೀಸ್ ಆಗಿದೆ. ಈ ಆಡಿಯೋ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಿಗ್ತಾ ಇರುವಂತ ಟ್ವಿಸ್ಟ್ ಇದು. ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ. ಈ ಆಡಿಯೋ ಈ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಸಚಿನ್ ಆತ್ಮಹತ್ಯೆ ಪ್ರಕರಣ, ಪ್ರಿಯಾಂಕ್ ಖರ್ಗೆ ಮಾತಾಡ್ತಾ ಇದ್ದ. ಯಾರು CM ಅವರಿಗೆ, DCM ಅವರಿಗೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ತಗೊಳಕ್ಕೆ ತಾಕತ್ತಿಲ್ಲ ರೀ. ದ ಪೆರಾರ್ಗೇಟಿವ್ ಆಫ್ ದ ಕ್ಯಾಬಿನೆಟ್ ಈಸ್ ಆಫ್ ದ CM. ಯಾರು ಬೇಕಾದರೂ ಕ್ಯಾಬಿನೆಟ್ನಲ್ಲಿ ಇಟ್ಕೊತಾರೆ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಬಿಡೋರಿಗೆ ಬಿಡ್ತಾರೆ. ನಿಮ್ಗೇನ್ರಿ, ನಿಮ್ಮ ಕ್ಯಾಬಿನೆಟ್ನಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಾವು ತೀರ್ಮಾನ ಮಾಡೋದು, ನೀವು ತೀರ್ಮಾನ ಮಾಡ್ತೀರಾ? ಆಮೇಲೆ ನೀವು ಇನ್ನೆಲ್ಲ ತಾಕತ್ತು ದಮ್ಮು ಬಗ್ಗೆ ಮಾತಾಡಿದ್ರಲ್ಲ, ನಾನು ಒಂದು ನೇರವಾದಂಥ ಪ್ರಶ್ನೆ ಕೇಳ್ತೀನಿ. ನಾರಾಯಣ ಸ್ವಾಮಿ ಚೆಲುವಾದಿಯವರೇ, ವಿಜೇಂದ್ರ ಅವರೇ ಇತ್ಯಾದಿ ಆ್ಯಂಡ್ ಗ್ಯಾಂಗ್ ಮೊನ್ನೆ ಕೋರ್ಟಿಗೆ ಮುನಿರತ್ನ ಅವರು ದೋಷಾರೋಪಣ ಪತ್ರ ಸಲ್ಲಿಕೆಯಾಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ನನ್ನ ರಾಜೀನಾಮೆ ಕೇಳೋ ತಾಕತ್ತಿರೋರು ನಿಮಗೆ, ನಿಮ್ಮ ಪಕ್ಷದಲ್ಲಿರುವಂಥ MLAಗಳ ರಾಜೀನಾಮೆ ಕೇಳೋ ತಾಕತ್ ನಿಮಗಿಲ್ವಾ? ಏನು ಅಷ್ಟೆದ್ರಕ್ಕೆ ಸರ್ ಮುನಿರತ್ನ ಅವ್ರು ಕಂಡ್ರೆ? ಏನು ವಾಟ್ ಇಸ್ ದ, ಏನು ಅಷ್ಟೇ ಭಯ ನಿಮಗೆ? ಇಲ್ಲಿ ನಿಮಗೂ HIV ಚೂಸ್ಬಿಡ್ತಾರಂತ?
ಇಲ್ಲಿ ಇದು ದೋಷಾರೋಪಣೆ ಪಟ್ಟಿ ಮೊನ್ನೆ ಕೋರ್ಟಿಂದ ನಾವು ತರಿಸಿದ್ವಿ ಸರ್, ಇದು ಶುಲ್ಕ ಕಟ್ಟಿ. ಬಹಳ ಇದು ಕಳ್ಸಿಕೊಡ್ತೀನಿ, ದಯವಿಟ್ಟು ಮಾಧ್ಯಮದ ಸ್ನೇಹಿತರು ನೋಡಬೇಕು. ಒಂದೇ ಒಂದು ಪ್ಯಾರಾ ಓದ್ಬಿಡ್ತೀನಿ ಕೊನೆಯದಾಗಿ. ಮುನಿರತ್ನ ರವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವುದು ತನಿಖಾ ಸಮಯದಲ್ಲಿ ಸಂಗ್ರಹಿಸಿದ ಸಾಕ್ಷ್ಯಾಧಾರಗಳಿಂದ ಮತ್ತು ದಾಖಲಾತಿಗಳಿಂದ ದೃಢಪಟ್ಟಿರುತ್ತೇವೆ. ಇಟ್ ಈಸ್ ಪ್ರೂವ್ಡ್. ಆರೋಪಿಯು ಸಾಕ್ಷಿ 01 ರವರನ್ನು ಉದ್ದೇಶಿಸಿ ಜಾತಿ ನಿಂದನೆ ಮಾಡಿರುವ ಬಗ್ಗೆ ಸಾಕ್ಷಿ 04 ಚೆಲುವರಾಜು ರವರು ಸಂಗ್ರಹಿಸಿದ ಆರೋಪಿ ಮುನಿರತ್ನ ರವರದೆನ್ನಲಾದ ಆಡಿಯೋ ಕ್ಲಿಪ್ಪಿಂಗ್ಗಳಲ್ಲಿರುವ ಧ್ವನಿ ಆರೋಪಿಯ ಮಾದರಿ ಧ್ವನಿಯಾಗಿ ಹೋಲಿಕೆಯಾಗಿರುವ ಬಗ್ಗೆ ಸಾಕ್ಷಿ 25 ಪಲ್ಲವಿ ND ರವರು ನೀಡಿರುವ ತಜ್ಞರ ವರದಿಯಿಂದ ದೃಢಪಟ್ಟಿರುತ್ತದೆ. ಜಾತಿ ನಿಂದನೆ, ಮಹಿಳೆಯರ ನಿಂದನೆ ಪ್ರೂವ್ ಆಗಿದೆ ಅಲ್ಲಪ್ಪ. ನೋಟಿಸನ್ನ ಕೊಡ್ರಿ. ನಿಮಗೆ ನಿಜವಾಗ್ಲೂ ತಾಕತ್ತು ದಮ್ಮು ಇದ್ರೆ ಫಸ್ಟ್ ಇವ್ರಿಗೆ ಇಂಥವ್ರಿಗೆ ಪಾರ್ಟಿಯಿಂದ ತೆಗಿರಿ. ದಲಿತ ವಿರೋಧಿ, ಮಹಿಳಾ ವಿರೋಧಿ. ಅಶೋಕ್ ಅವರೇ ಒಕ್ಕಲಿಗರ ಹೆಣ್ಮಕ್ಳಿಗೂ ಬೈದಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟಿನಲ್ಲಿ? ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಎಲ್ಲ ಹೇಳ್ತಿರಲ್ಲ, ಅದೇನ್ ಬರೇ ಮನ್ ಕಿ ಬಾತ್ಗೋಸ್ಕರನಾ? ನೋಡಿ ಏನಂತಾರೆ, ಆದ್ದರಿಂದ ಆರೋಪಿಯ ವಿರುದ್ಧ ಕಲಾಂ 31R, 31S, 31U, 32VA ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ 1989 ಮತ್ತು ಕಲಾಂ 153A1 A B 504 506 IPC ರಡಿಯಲ್ಲಿ ಈ ದೋಷಾರೋಪಣಾ ಪಟ್ಟಿ ಆಗಿದೆ. ಕೊಟ್ಟಿದ್ದಾರಲ್ರಿ, ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ. ನಾರಾಯಣ ಸ್ವಾಮಿ ಅವರೇ, ಮಾತೆತ್ತಿದ್ರೆ ಸಮಾಜದ ಬಗ್ಗೆ ಹೇಳ್ತಿರಲ್ಲ, ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ, ಎಲ್ಲೋಯ್ತು ನಿಮ್ದು? ನಿಮ್ಗೆ ಯಾಕೆ ತಾಕತ್ತಿಲ್ಲ ಇವ್ರದ್ದು ನೋಟಿಸ್ ಕೊಡಕ್ಕೆ? ನಿಮ್ಗೆ ಯಾಕೆ ತಾಕತ್ತಿಲ್ಲ ಇವ್ರದ್ದು ರಾಜೀನಾಮೆ ಪಡೀಲಿಕ್ಕೆ? ಯಾಕಂದ್ರೆ ನಿಮ್ಮ ಕುರ್ಚಿ ಕಾಯಂ ಇರೋದು ಎಲ್ಲಿ ತನಕ ನೀವು ಸಿದ್ದರಾಮಯ್ಯ ಅವರಿಗೆ ಬೈತೀರಾ, ಖರ್ಗೆ ಅವರಿಗೆ ಬೈತೀರಾ, ನಮಗೆ ಬೈತೀರಾ, DK ಶಿವಕುಮಾರ್ ಸಾಹೇಬ್ರಿಗೆ ಬೈತೀರಾ, ಅಲ್ಲಿ ತನಕ ಮಾತ್ರ ನಿಮ್ಮ ಕುರ್ಚಿ ಇರೋದು. ಇವ್ರು ನಿನ್ನೆ ವಿಜೇಂದ್ರ ಅವರು ಹೋಗಿ ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಿ ಬಂದಿದ್ದಾರೆ, ನಮಗೆಲ್ಲ ಎಷ್ಟು ಸರಿ ಬೈದಿದ್ದಾರೆ ಅಂತ. ನಿಮಗೆ ನಾನು ಬಹಳ ಸಿಂಪಲ್ ಆಗಿ ಕೇಳ್ತಾ ಇರೋದು ಸರ್, ಇವ್ರಿಗೆ ನಮ್ಮ ಪಾರ್ಟಿ ಬಗ್ಗೆ ಅಷ್ಟು ಕಾಳಜಿ ಇದೆ. CM ಅವ್ರು ಯಾಕೆ ರಾಜೀನಾಮೆ ತಗೋತಾ ಇಲ್ಲ? ನೀವ್ ಯಾಕೆ ರಾಜೀನಾಮೆ ತಗೋತಾ ಇಲ್ಲ? ನಿಮ್ಮ ಪಾರ್ಟಿದು ಕಲಬುರಗಿ ರಿಪಬ್ಲಿಕ್ ಆಗಿದೆ ಎಂದ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ಮಣಿಕಂಠ ರಾಠೋಡ್ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಖರ್ಗೆ ಫ್ಯಾಮಿಲಿಯನ್ನ ನಿಂದಿಸಿದ್ದಂತಹ ರಾಠೋಡ್ ಕಲಬುರಗಿ ರಿಪಬ್ಲಿಕ್ ಅನ್ನೋ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಖರ್ಗೆ ಫ್ಯಾಮಿಲಿಯನ್ನ ನಿಂದಿಸಿದ್ದ ರಾಠೋಡ್ ಆಡಿಯೋ ರಿಲೀಸ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಆ ಆಡಿಯೋವನ್ನ ರಿಲೀಸ್ ಮಾಡಿದ್ರು, ಜೊತೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೀವಿ ಅದೇನೋ ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ಬೇಕಪ್ಪ ಉಳಿಸ್ಕೊಳ್ಳಿಕ್ಕೆ. ದಯವಿಟ್ಟು ಫಸ್ಟ್ ಇವ್ರಿಗೆಲ್ಲರಿಗೂ ನೋಟಿಸ್ ಕೊಡಿ, ಆಮೇಲೆ ನನ್ನ ಹತ್ರ ಬನ್ನಿ. ನಿಮ್ಮ ಪಾರ್ಟಿನಲ್ಲಿ ನಿಮ್ಮ ಮೂಕ್ ಕೆಳಗಡೆ ಆಗ್ತಾ ಇರುವಂತ ಇದಕ್ಕೆ ಕಾರ್ಯಗಳಿಗೆ ನಿಮ್ಮ ಹತ್ರ ನಿಯಂತ್ರಣ ಇಲ್ಲ, ನಮ್ಮ ಬಗ್ಗೆ ಕಮೆಂಟ್ ಮಾಡ್ತೀರಾ? ಈಶ್ವರಪ್ಪ ಅವ್ರ ಪ್ರಕರಣಕ್ಕೆ ಮತ್ತು ನಮ್ಮ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ವಾ? ಮತ್ತೆ ನೀವು ನಿನ್ನೆ ನೋಡಿರ್ಬೇಕು, ಒಂದು ಬಿಜೆಪಿ ಟೂಲ್ ಕಿಟ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಿನ್ನೆ ನಾನು ಹಾಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ. ನಾವೆಲ್ಲಿ ಹೋಗ್ತೀವಿ, ನಮ್ಗೆ ಮುದ್ಗೆ ಹಾಕ್ಬೇಕಂತೆ, ನಮ್ಮ ಮನೆಗೆ 4ನೇ ತಾರೀಕು ಮುದ್ಗೆ ಬರ್ತಾರಂತೆ, ಮತ್ತು ನಾವು ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡ್ಬೇಕಂತೆ. ಸೊ ಬಿಜೆಪಿ ಟೂಲ್ ಕಿಟ್ ಈಗಾಗಲೇ ಪ್ರಾರಂಭ ಆಗಿದೆ ನಿನ್ನೆಯಿಂದ. ಅದು ಯಾಕೆ 31st ಫಸ್ಟ್ ಬಿಟ್ಟರು ಏನೋ ನ್ಯೂ ಇಯರ್ ಪಾರ್ಟಿಗೆ ಇರಬೇಕು. ಅದು ಅವರೇ ವೀಕೆಂಡ್ ರಾಜಕಾರಣಿಗಳು, ವೀಕ್ ಡೇ ರಾಜಕಾರಣಿಗಳು ಇವರೆಲ್ಲರೂ. ಈಗ ಇವ್ರು ಕಲಬುರ್ಗಿಗೆ ಬರ್ತಾ ಇದಾರಲ್ಲ, ಇದಕ್ಕೆಲ್ಲ ಉತ್ತರ ಕೊಟ್ಟು ಬರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.